ಮೋದಿ 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 ಬಿಟ್ಟರೆ ಬೇರೆ ಯಾರು ನಾಯಕರಿಲ್ಲ ಅವ್ರಿಗೆ. ರಾಜೀವ್ ಗಾಂಧಿ ಅವರು ಯಾವತ್ತೂ ಶ್ರೀರಾಮನ್ನ ರಾಜಕೀಯವಾಗಿ ಉಪಯೋಗಿಸ್ಕೊಂಡಿಲ್ಲ. ವಿಶ್ವ ನಾಯಕ ಆಗ ಹೊರಟಿದ್ದಾರೆ ಹೊರತು ನಮ್ಮ ದೇಶದ ನಾಯಕ ಆಗ ಹೊರಟಿಲ್ಲ. ರಾಜೀವ್ ಗಾಂಧಿ ವಿರುದ್ಧಾಗ ಅಡಿಪಾಯ ಹಾಕಿದ್ದೆ ರಾಜೀವ್ ಗಾಂಧಿ ಅವರು. ಅದೀಗ ಬಿಜೆಪಿ ಅಂತ ಹೇಳಂಗಿಲ್ಲ, ಬರೀ ಮೋದಿ ಅವ್ರು ಹೇಳೋ ಪ್ರಕಾರ. ಬಟ್ ನಮ್ಮಲ್ಲಿ ಆ ಥರ ಇಲ್ಲ. ನಮ್ಮದು ಸಾಮೂಹಿಕ ನಾಯಕತ್ವ. ನಮ್ಮ ದೇಶಕ್ಕೆ ನಾಯಕ ಬೇಕಾಗಿರೋದು. ವಿಶ್ವ ನಾಯಕನ ಕಟ್ಕೊಂಡು ನಮ್ಗೇನಾಗಬೇಕಾಗಿದೆ? ಬಡವರ ಪರ, ಮಹಿಳೆಯರ ಪರ, ಶೋಷಿತರ ಪರ ಧ್ವನಿ ಎತ್ತಿ ವಿಶ್ವ ನಾಯಕ ಅಂತ ಹೆಸರು ತಗೊಳ್ಳೋದಕ್ಕೆ ಹೋರಾಡ್ತಾ ಇದ್ದಾರೆ ಅಷ್ಟೇ. ಸರ್ ನಮಸ್ತೆ. ನಮಸ್ತೆ ಸರ್, ಎಲೆಕ್ಷನ್ ಎಲ್ಲ ಹತ್ರ ಬರ್ತಾ ಇದೆ. ಯಾವ ಪಾರ್ಟಿ ಗೆಲ್ಬೇಕು ಸರ್? ಯಾರು ಪ್ರಧಾನಿ ಆಗ್ಬೇಕು ಈ ಸಲ? ನೋಡಿ, ಈಗ ನಾವು ಆಲ್ರೆಡಿ 2 ಸತಿ ಮೋದಿಗೆ ನಮ್ಮ ಕೇಂದ್ರ ಸರ್ಕಾರದ ಇಂದ ಪ್ರಧಾನಮಂತ್ರಿಯಾಗಿ ರಾಜಭಾರ ಮಾಡಿದ್ದಾರೆ. ಓಕೆ. ದೇಶಕ್ಕೆ ಏನೂ ಅನುಕೂಲ ಆಗಿಲ್ಲ. ಓಕೆ. ಬರೀ GST ಸಂಗ್ರಹಣೆ ಒಂದು ಮಾಡೋದು ಬಿಟ್ಟರೆ ದೇಶಕ್ಕೆ ಅನುಕೂಲ ಅಂತೂ ಬಡವರಿಗಾಗಲಿ, ಮಹಿಳೆಯರಿಗಾಗಿ, ಯುವಕರಿಗಾಗಲಿ ಯಾವುದೇ ಒಂದು ಸೌಲಭ್ಯನ ಅವ್ರು ಕೊಟ್ಟಿಲ್ಲ. ಬರೀ ದೇಶ ಸುತ್ತೋದು, ಬೇರೆ ದೇಶಕ್ಕೆ ಹೋಗಿ ನಮ್ಮ ದೇಶದ ಬಗ್ಗೆ ಅದು ಇದು ಅಂತ ಹೇಳೋದು, ಅವ್ರ ಪ್ರಚಾರ ಪಡಿಸ್ಕೊಂಡು ನಾನು ವರ್ಲ್ಡ್ ಲೀಡರ್ ನಾನು ಅಂತ ಹೇಳ್ಕೊಂಡು ಓಡಾಡೋದ್ರಲ್ಲೇ ಅವ್ರು ಕಾಲ ಕಳೆದಿದ್ದಾರೆ. ಓಕೆ. ನಮ್ಮ ದೇಶದ ಬಡವರಿಗೆ, ನಮ್ಮ ದೇಶದ ಏಳಿಗೆಗೆ ಅವ್ರು ಏನು ಇವತ್ತರೆಗೂ ಶ್ರಮ ಪಟ್ಟಿಲ್ಲ. ಓಕೆ. ಮುಂಚೆ ನಮ್ಮ ಸ್ವಾತಂತ್ರ್ಯ ಬಂದಾಗಿಂದ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೆಲ್ಲ ಬಡವರ ಪರ, ಮಹಿಳೆಯರ ಪರ, ಶೋಷಿತರ ಪರ ಧ್ವನಿ ಎತ್ತಿ ಈ ದೇಶನ ಇವತ್ತು ಈ ಮಟ್ಟಕ್ಕೆ ತಂದಿರೋದೇ ಕಾಂಗ್ರೆಸ್ ಸರ್ಕಾರ. ಓಕೆ. ಮತ್ತು ಸಾಕಷ್ಟು ಜನ ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ಲೀಡರ್ಸ್ ಇಲ್ಲ, ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿ ಆಗಿರೋದಕ್ಕೆ ಕಾಂಗ್ರೆಸ್ಗೆ ವೋಟ್ ಬರ್ತಾ ಇಲ್ಲ ಅಂತ. ಅಲ್ಲ, ಈಗ ನಮ್ಮಲ್ಲಿ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಅಭ್ಯರ್ಥಿ ಅವರೇ ಅಂತ ಎಲ್ಲೂ ನಾವು ಘೋಷಣೆ ಮಾಡಿಲ್ಲ. ಹಾಗಾದ್ರೆ ಯಾರು? ಸಾಮೂಹಿಕ ನಾವು ಇದರಲ್ಲಿ ನಾಯಕತ್ವದಲ್ಲಿ ನಾವು ಹೋಗ್ತಾ ಇದ್ದೀವಿ. ಆಮೇಲೆ ಎಲ್ಲ ನಾಯಕರುಗಳು ಕೂತ್ಕೊಂಡು ಯಾರು ಪ್ರಧಾನಿ ಆಗಬೇಕು ಏನು ಅನ್ನೋದನ್ನು ಇದು ಮಾಡ್ತಾರೆ. ಬಟ್ BJPಲಿ ಆ ಥರ ಇಲ್ಲ. ಮೋದಿ 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 ಬಿಟ್ಟರೆ ಬೇರೆ ಯಾರು ನಾಯಕರಿಲ್ಲ ಅವ್ರಿಗೆ. ಮೋದಿ ಬಿಟ್ಟು ಅವ್ರು ಚುನಾವಣೆಗೆ ಹೋಗಲಿ, ಮೋದಿ ಪ್ರಧಾನಿ ಮಂತ್ರಿ ಮಾಡಲ್ಲ, ಇನ್ನೊಬ್ಬರನ್ನ ಮಾಡ್ತೀನಿ ಅಂತ ಅವ್ರು ಅಧಿಕಾರಕ್ಕೆ ಬರಲಿ, ಆವಾಗ ನಾವು ಬೇರೆ ಉತ್ತರ ನಾವು ಕೊಡ್ತೀವಿ. ಮೋದಿ ಬಿಟ್ಟರೆ BJP ಇಲ್ಲ, BJP ಅಂತ ಹೇಳಂಗಿಲ್ಲ, ಬರೀ ಮೋದಿ ಅವ್ರು ಹೇಳೋ ಪ್ರಕಾರ. ಬಟ್ ನಮ್ಮಲ್ಲಿ ಆ ಥರ ಇಲ್ಲ. ನಮ್ಮದು ಸಾಮೂಹಿಕ ನಾಯಕತ್ವ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಬೇಕಾದರೂ ನಾಯಕರಾಗ್ಬೋದು. 9 ಆಗಿ ಯಾರು ನಾಯಕರು ಅಂತ ಕೊನೆಗೆ ನಾವು ಡಿಸೈಡ್ ಮಾಡ್ತೀವೋ ಅವ್ರು ನಾಯಕರಾಗಿ ಹೊರಹೊಮ್ತಾರೆ, ಅವ್ರು ಪ್ರಧಾನಮಂತ್ರಿ ಆಗ್ತಾರೆ. ಈಗ ಸಾಕಷ್ಟು ಜನ ಮೋದಿಯವ್ರನ್ನ ಒಪ್ಕೊಂಡಿದ್ದಾರೆ. ಈ ದೇಶದಲ್ಲಿ ವಿಶ್ವದ ಬಲಿಷ್ಠ ನಾಯಕ ಅಂತಾನು ಮೋದಿನ ಕರೀತಾರೆ. ಸರ್ವೆಗಳು ಕೂಡ ಅದನ್ನೇ ಹೇಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಿಮಗೆ ನಾನು ಅದೇ ಹೇಳಿದ್ದು, ಈಗ ಅವ್ರು ವಿಶ್ವ ನಾಯಕ ಆಗ ಹೊರಟಿದ್ದಾರೆ ಹೊರತು ನಮ್ಮ ದೇಶದ ನಾಯಕ ಆಗ ಹೊರಟಿಲ್ಲ ಅವರು. ನಾನು ಅದನ್ನೇ ನಿಮಗೆ ಮೊದಲು ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಅವರು ವಿಶ್ವ ನಾಯಕ ಆಗಬೇಕು ಅಂತಿರೋದು, ದೇಶಕ್ಕಲ್ಲ. ನಮ್ಗೆ ನಮ್ಮ ದೇಶಕ್ಕೆ ನಾಯಕ ಬೇಕಾಗಿರೋದು. ವಿಶ್ವ ನಾಯಕನ ಕಟ್ಕೊಂಡು ನಮಗೇನಾಗಬೇಕಾಗಿದೆ? ನಮ್ಮ ದೇಶ ಮುಖ್ಯ. ನಮ್ಮ ದೇಶಕ್ಕೆ ಒಂದು ಸಮರ್ಥವಾಗಿರೋವಂಥ ನಾಯಕ ಬೇಕು. ಆ ನಾಯಕತ್ವದ ಗುಣ ಮೋದಿಗೆ ಇಲ್ಲವೇ ಇಲ್ಲ ಯಾವುದೇ ಕಾರಣಕ್ಕೂ. ಅವ್ರು ಬರೀ ದೇಶಕ್ಕೆ ಸೀಮಿತ ಆಗಿಲ್ಲ, ಅವರು ಪ್ರಪಂಚಕ್ಕೆ ಸೀಮಿತ ಆಗಿದ್ದಾರೆ. ವಿಶ್ವ ನಾಯಕ ಅಂತ ಹೆಸರು ತಗೊಳ್ಳೋದಕ್ಕೆ ಹೋರಾಡ್ತಾ ಇದ್ದಾರೆ ಅಷ್ಟೇ. ಮೋದಿ ಏನು ಅಭಿವೃದ್ಧಿ ಮಾಡೇ ಇಲ್ಲ? ಖಂಡಿತ ಇಲ್ಲ. ನೋಡಿ, ಈಗ GST ವಿಚಾರ ಬಂದಾಗ ನಮ್ಮ ಕರ್ನಾಟಕದಲ್ಲಿ ವಿ ಆರ್ ದಿ ಸೆಕೆಂಡ್ ಹೈಯೆಸ್ಟ್ ಪೇಡ್ GST ಆಲ್ ಓವರ್ ಇಂಡಿಯಾ ಕಂಪೇರ್ ಮಾಡಿದ್ರೆ 2ನೇ ಸ್ಥಾನದಲ್ಲಿದ್ದೀವಿ ನಾವು. ಆದರೆ ನಮಗೆ 100 ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಬರೀ 12 ರೂಪಾಯಿ 13 ರೂಪಾಯಿ ನಮಗೆ ಕೊಡ್ತಾ ಇದ್ದಾರೆ ನಮ್ಮ ಕರ್ನಾಟಕಕ್ಕೆ. ಇದು ಯಾವ ನ್ಯಾಯ? ಇದನ್ನು ಕೇಳೋಕ್ಕೆ ನಮ್ಮ 25 BJP ಸಂಸದರಿದ್ದಾರೆ, ಒಬ್ಬರಿಗೂ ಧೈರ್ಯ ಇಲ್ಲ ಹೋಗಿ ಮೋದಿ ಮುಂದಕ್ಕೆ ನಿಂತ್ಕೊಂಡು ದುಡ್ಡು ಕೊಟ್ಟು ನಮ್ಮ ದುಡ್ಡು ನಮಗೆ ಕೊಡಿ ಅಂತ ಕೇಳೋಷ್ಟು ಧೈರ್ಯ ಕೂಡ ಅವ್ರಿಗಿಲ್ಲ. ಸರ್, ಇನ್ನೊಂದು ಪ್ರಶ್ನೆ. ಈಗ ಕಾಂಗ್ರೆಸ್ಸಲ್ಲಿ ಒಂದು 10ರಿಂದ 12 ಜನ ಲೀಡರ್ಸ್ಗಳಿಗೆ MP ಕ್ಯಾಂಡಿಡೇಟು ಬರೀ ಕುಟುಂಬದವ್ರು ಕೊಟ್ಬಿಟ್ಟಿದ್ದಾರೆ ಅಂತ. ಅಂದರೆ ಮಿನಿಸ್ಟರ್ಸ್ ಮಕ್ಕಳು, MLA ಮಕ್ಕಳು, MP ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ. ಕಾರ್ಯಕರ್ತರಿಗೆ ಇಲ್ಲಿ ಬೆಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜನ. ಇಲ್ಲ, ಆ ಥರ ಏನಿಲ್ಲ. ಕಾರ್ಯಕರ್ತರೇ ಸೂಚಿಸಿರೋದು ಅದನ್ನು. ಈಗ ಯಾರೇ ನಾಯಕರಾಗಲಿ ಇಂಥವ್ರು ಕೊಡಬೇಕು ಅಂಥವ್ರು ಕೊಡಬೇಕು ಅಂತ ಈ ಸತಿ ಮಾಡಿಲ್ಲ. ಈ ಸತಿ ಮುಂಚೆನೇ ಮೀಟಿಂಗ್ ಮಾಡಿ ಅಲ್ಲಿರೋ ಸ್ಥಳೀಯ ನಾಯಕರ ಅಭಿಪ್ರಾಯ ತೊಗೊಂಡು ಇಂಥವ್ರನ್ನೇ ಕ್ಯಾಂಡಿಡೇಟ್ ಮಾಡಬೇಕಂತ ಅವ್ರ ಅಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ಅವ್ರುಗಳಿಗೆ ಟಿಕೆಟ್ ಕೊಟ್ಟಿರೋದು. ಯಾರು ಕುಟುಂಬ ಅವ್ರಿಗೆ ಕೊಡಬೇಕು ಅಂತ ಯಾರು ರಾಹುಲ್ ಗಾಂಧಿ ಅವರಾಗಲಿ ಅಥವಾ ಖರ್ಗೆ ಸಾಹೇಬರಾಗಲಿ DK ಸಾಹೇಬರಾಗಲಿ ಯಾರೂ ಸೂಚಿಸಿಲ್ಲ. ಕಾರ್ಯಕರ್ತರ ಬೇಡಿಕೆ ಅವ್ರಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ ಅಷ್ಟೇ. ಓಕೆ. ಈಗ ರಾಮ ಮಂದಿರ ಗೊತ್ತಿರ್ಬೋದು ವಿಚಾರ, ಇದು BJPಗೆ ಪ್ಲಸ್ ಪಾಯಿಂಟ್ ಆಗ್ಬಹುದಾ? ಖಂಡಿತ ಇಲ್ಲ ಸರ್. ಯಾಕೆ ರಾಮನ್ ನಾವು ಪೂಜೆ ಮಾಡ್ತೀವಿ, ಸೀತೆ ನಾವು ಪೂಜೆ ಮಾಡ್ತೀವಿ, ಆಂಜನೇಯ ನಾವು ಪೂಜೆ ಮಾಡ್ತೀವಿ. ಬಟ್ ಅವ್ರು ಹೇಳ್ತಾರೆ ಕಾಂಗ್ರೆಸ್ ನಾಯಕರು ಬಂಗ್ಲೆಯಲ್ಲಿದ್ದಾಗ ರಾಮನ್ನ ಟೆಂಟಲ್ಲಿ ಇಟ್ಟಿದ್ರು ಅಂತ. ಇಲ್ಲ ನೋಡಿ, ಅದೆಲ್ಲ ಸುಳ್ಳು. ಮುಂಚೆ ರಾಜೀವ್ ಗಾಂಧಿ
ಇದ್ದಾಗ ಅಡಿಪಾಯ ಹಾಕಿದ್ದೆ ರಾಜೀವ್ ಗಾಂಧಿ ಅವರು ಅದಕ್ಕೆ ಹೌದು ಆಯ್ತಾ ರಾಜೀವ್ ಗಾಂಧಿ ಅದೊಂದು ಅದನ್ನ ಮರಿಬಾರ್ದು BJP ಅವರು. ಆಮೇಲೆ ರಾಜೀವ್ ಗಾಂಧಿ ಅವರು ಯಾವತ್ತೂ ಶ್ರೀರಾಮನ್ನ ರಾಜಕೀಯವಾಗಿ ಉಪಯೋಗಿಸ್ಕೊಂಡಿಲ್ಲ. ಕಾಂಗ್ರೆಸ್ ಪಕ್ಷ ಆಗಲಿ ರಾಜೀವ್ ಗಾಂಧಿ ಅವರಾಗಲಿ ಇವ್ರ ಥರ ಯಾವತ್ತೂ ಇದನ್ನು ರಾಜಕೀಯವಾಗಿ ರಾಮನ್ನ ಬಳಸ್ಕೊಳ್ಳಬಾರ್ದು. ನಾವು ಹಿಂದೂಗಳೇ, ನಮ್ಮಲ್ಲೂ ಹಿಂದೂಗಳಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ನಾವು ಎಲ್ಲ ಜಾತಿ ಎಲ್ಲ ವರ್ಗದ ಪರ ಕಾಂಗ್ರೆಸ್.